ರಂಗೋಲಿ, ಚಿತ್ರಕಲೆ, ನಾಟ್ಯದ ಸೊಬಗು ಅನಾವರಣ. ಇದು ಸುರಪುರದ ರಂಗಂಪೇಟೆಯ ಪ್ರತಿಭಾ ಕಾರಂಜಿ ಸಂಭ್ರಮ. ಖುಷಿಯಿಂದ ಕುಣಿದು ಕುಪ್ಪಳಿಸಿದ ಶಾಲಾ ಮಕ್ಕಳು. ಚಿತ್ತಾಕರ್ಷವಾಗಿ ಕಂಗೊಳಿಸ್ತಿರೋ ರಂಗೋಲಿ, ತಾಳಕ್ಕೆ ತಕ್ಕ ಹೆಜ್ಜೆ ಹಾಕ್ತಿರೋ ವಿದ್ಯಾರ್ಥಿಗಳು, ಒಂದಕ್ಕಿಂತ ಒಂದು ಸೊಗಸು ಮಕ್ಕಳ ಕಲಾವೈಭವ. ಎಸ್ ವೀಕ್ಷಕರೇ, ಇದು ಸುರಪುರದ ರಂಗಂಪೇಟೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸಂಭ್ರಮ. ಮಕ್ಕಳಲ್ಲಿನ ಪ್ರತಿಭೆ ಹೊರತರಲು ಪ್ರತಿಭಾ ಕಾರಂಜಿ ನೆರವಾಗುತ್ತೆ. ಹೀಗಾಗಿ ಸುರಪುರ ತಾಲೂಕಿನ ರಂಗಂಪೇಟೆಯಲ್ಲಿ ಪ್ರತಿಭಾ ಕಾರಂಜಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಪಿಎಂ ಶ್ರೀ ಕನ್ನಡ ಕನ್ಯಾ ತಿಮ್ಮಾಪುರ ಹಾಗೂ ತಕ್ಷಶಿಲಾ ಹಿರಿಯ ಪ್ರಾಥಮಿಕ ಶಾಲೆ ರಂಗಂಪೇಟೆ ಇವರ ಸಹಭಾಗಿತ್ವದಲ್ಲಿ ನಡೆಯಿತು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತ ಕಲೆಯನ್ನ ವಿದ್ಯಾರ್ಥಿಗಳು ಅನಾವರಣ ಮಾಡಿದ್ರು. 2023-24 ಸಾಲಿನ ಪ್ರತಿಭಾ ಕಾರಂಜಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನನ್ನಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಭಾಗವಹಿಸಿದ್ದು ಗೆಲ್ಲೋದಲ್ಲ ಮುಖ್ಯ, ಭಾಗವಹಿಸಿದ್ದು ಮುಖ್ಯ ಅಂತ ಹೇಳ್ತೀನಿ. ಸೊ ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್. ಇನ್ನು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ರಂಗೋಲಿ, ಚಿತ್ರಕಲೆ, ನೃತ್ಯ ಪ್ರದರ್ಶನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಖಾದರ್ ಪಟೇಲ್ ಅವರು, ಇದು ಶ್ರೀ ವಿಜಯ ಭಾಸ್ಕರ್ ಅವರಿಗೆ ಕನಸಿನ ಯೋಜನೆಯಾಗಿದೆ ಅಂತಂದ್ರು. ಆ ಯೋಜನೆ ಇಂದಿಗೂ ನಡೆದು ಬರುತ್ತಿದ್ದು, ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರತರಲು ಸೂಕ್ತ ವೇದಿಕೆಯಾಗಿದೆ ಅಂದ್ರು. ಹಾಗೆಯೇ ಸುರಪುರದ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದವರೆಗೆ ಭಾಗವಹಿಸಿ ಕೀರ್ತಿ ಪಡೆದುಕೊಂಡಿದ್ದಾರೆ ಎಂದರು. ಶಿಕ್ಷಣವನ್ನು ಕಲಿಸೋದಷ್ಟೇ ಅಲ್ಲ, ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಹುಡುಗಿರ್ತಕ್ಕಂಥ ಸಹಪಠ್ಯ ಚಟುವಟಿಕೆಗಳು ಹೊರಹೊಮ್ಮಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಮಾನ್ಯ ಆಯುಕ್ತರ ಒಂದು ನಿರ್ದೇಶನ ಮತ್ತು ಸುತ್ತೋಲೆಯಂತೆ ಸುಮಾರು 22 ವರ್ಷಗಳ ಕಾಲ ಇದನ್ನು ನಡ್ತಾ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅಂತಂದರೆ, ಪ್ರಾಥಮಿಕ ವಿಭಾಗದಲ್ಲಿ 1 ರಿಂದ 4 ಮತ್ತು 5 ರಿಂದ 8 ಮತ್ತು 9 ರಿಂದ 12ನೇ ತರಗತಿಗೆ ಕಲೋತ್ಸವ ಕಾರ್ಯಕ್ರಮವನ್ನು ನಡೀತಾ ಬರ್ತಾ ಇದೆ. ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಂತರದಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದಂಥ ಎಲ್ಲ ಮಕ್ಕಳನ್ನು ನಾವು ಜಿಲ್ಲಾ ಹಂತಕ್ಕೆ ಕಳಿಸ್ತೀವಿ. ಜಿಲ್ಲಾ ಹಂತದಲ್ಲಿ ಸಹ ಆಯ್ಕೆಯಾದಂಥ ಮಕ್ಕಳನ್ನು ನಾವು ರಾಜ್ಯ ಹಂತಕ್ಕೆ ಕಳಿಸ್ತೀವಿ. ಆದರೆ ಇಲ್ಲಿ ಒಂದನ್ನು ನಾವು ಹೇಳೋದಂತಂದರೆ, ಸುರಪುರ ತಾಲೂಕಿನಿಂದ ಪ್ರತಿ ಬಾರಿಯೂ ಸಹ ನಾವು ರಾಜ್ಯ ಹಂತದಲ್ಲಿ ನಾವು ನಮ್ಮ ಮಕ್ಕಳ ಪ್ರದರ್ಶನವನ್ನು ನೋಡ್ಬೋದು. ಕೋಲಾಟ ಸ್ಪರ್ಧೆ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ನಾವು ಸುರಪುರ ತಾಲೂಕಿನಿಂದ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಇಲಾಖೆಯ ವತಿಯಿಂದ ತುಂಬ ಒಂದು ಅಭಿನಂದನೆ, ಖುಷಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಎಲ್ಲ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ನಾವೆಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ, ಇನ್ನು ರಂಗಂಪೇಟೆ ಸಿಆರ್ಪಿ ಚನ್ನಪ್ಪ ಕ್ಯಾದಗಿ ಮಾತನಾಡಿ, ಮಕ್ಕಳು ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಸಾಮರ್ಥ್ಯ ಹೊಂದಿರ್ತಾರೆ. ಅವರಿಗೆ ಉತ್ತಮ ಗೈಡ್ಲೈನ್ ಬೇಕು ಅಂತಂದ್ರು. ಪ್ರತಿಭಾ ಕಾರಂಜಿ ಅಂತಕ್ಕಂಥ ವಿಷಯವನ್ನು ಕಲಿಕಾರಹಿತವಾಗಿರ್ತಕ್ಕಂಥ ಕೆಲವು ವಿಷಯಗಳು ಸಹ ಹೊರ ಬರ್ತವೆ. ಕಲಿಕಾರಹಿತವಾಗಿರ್ತಕ್ಕಂಥ ವಿಷಯ ಅಂತ ಆಗಿರ್ಬೋದು ಅಂದ್ರೆ, ಈ ಮಣ್ಣಿಂದ ಮಾಡ್ತಕ್ಕಂಥ ಮೂರ್ತಿ ಆಗಿರ್ಬೋದು, ಅಥವಾ ಕ್ಲೈ ಮಾಡ್ಲಿಂಗು, ಪೇಪರ್ ಕಟ್ಟಿಂಗ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಹಾಡುಗಳಾಗಿರ್ಬೋದು. ದೊಡ್ಡ ಶಾಲೆಯೊಳಗೆ ಹಾಡು ಹಾಡಲಿಕ್ಕೆ, ನೃತ್ಯ ಕಲಿಸ್ಲಿಕ್ಕೆ ಇರ್ತಾರೆ. ಆದರೆ ನಮ್ಮಂಥ ಶಾಲೆಯೊಳಗೆ ಇದ್ರಂಗಿಲ್ಲ. ಇಂಥದ್ರಲ್ಲೇ ಇರ್ತಕ್ಕಂಥ ಶಿಕ್ಷಕರು ಈ ರೀತಿ ಮಕ್ಕಳಿಗೆ ಕಲಿಕೆ ಮಾಡಿಕೊಟ್ಟು ಒಳ್ಳೆಯ ಪ್ರೋತ್ಸಾಹ ನೀಡಿ ನಮ್ಮ ರಾಜ್ಯದಲ್ಲಿಯೇ ನಮ್ಮ ಸುರಪುರ ತಾಲೂಕು ಅಂತಕ್ಕಂಥ ಮಾತನ್ನು ಎತ್ತಿ ತೋರಿಸಿಕೊಟ್ಟಿರ್ತಕ್ಕಂಥ ವಿಷಯ ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಹೋದ ವರ್ಷ ತಾನೇ ನಮ್ಮಲ್ಲಿ ಒಂದು ಕ್ಲೈಮ್ ಇದರೊಳಗೆ ಛದ್ಮವೇಶದೊಳಗೆ ಒಂದು ವಿಷಯ ಬಂದಾಗ ಅದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಸಿಕ್ತು. ಇಂಥ ಸ್ಥಾನ ಸಿಗಲಿಕ್ಕೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಅತ್ಯಂತ ಉತ್ಸುಕತೆಗೊಂಡು ಇದ್ದಾರೆ. ಜೊತೆಗೆ ಪಾಲಕರು ಪೋಷಕರು ಅತ್ಯಂತ ಪ್ರೀತಿಯಿಂದ ನಮಗೆಲ್ಲ ಪ್ರೋತ್ಸಾಹ ನೀಡ್ತಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಕೊರತೆ ಇಲ್ಲ, ಎಲ್ಲನೂ ಅನುಕೂಲ ಮಾಡಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕಂತ ಈ ಸಂದರ್ಭದೊಳಗೆ ನಾನು ಎಲ್ಲ ಪಾಲಕರಲ್ಲಿ ಮನವಿ ಮಾಡ್ತಿದ್ದೇನೆ. ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕ್ರಿಯಾಶೀಲತೆಯನ್ನ ಮೆರೆಯಬೇಕು ಅನ್ನೋದು ಪ್ರತಿಭಾ ಕಾರಂಜಿಯ ಆಶಯ.
ಸುರಪುರದ ರಂಗಂಪೇಟೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಎಲ್ಲರ ಗಮನ ಸೆಳೆಯಿತು. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.